ತಾವೆಲ್ಲ ಹಿರಿಯರು ಸೇರಿಕೊಂಡು ಇಷ್ಟು ವರ್ಷಗಳು ಸುದೀರ್ಘವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋದಕ್ಕೆ 100ಕ್ಕೆ 100 ಭಾಗ ನಿಮಗೆ ಪ್ರತಿಫಲ ಸಿಕ್ಕಿದೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಕೊರತೆ ಇದೆ. ತಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಾನು ಡಾಕ್ಟರ್ ಭೀಮರಾಜ್ ಅಂತ ವಿಶ್ವ ಆದಿವಾಸಿ ಮಹಾಸಭಾ ಅಧ್ಯಕ್ಷರು. ನನ್ನ 45 ವರ್ಷಗಳ ಹೋರಾಟದಲ್ಲಿ ಏನು ಒಳ ಮೀಸಲಾತಿಗೆ ಅಂತ ಏನು ನಾವು ಹೋರಾಟ ಮಾಡಿ ಶುರು ಮಾಡಿದಾಗ ನಮಗೆ ಗೊತ್ತಾಯಿತು ಅಲೆಮಾರಿಗಳು ನಮಗಿಂತ ಕೆಳಗಡೆ ಇದ್ದಾರೆ, ಅವ್ರಿಗೆ ಯಾರು ಕೇಳೋರೇ ಇಲ್ಲ ಅಂತಕ್ಕಂಥ ಸಂದರ್ಭ ನಮ್ಗೆ ಗೊತ್ತಾದಾಗ ನಾವೆಲ್ಲ ಅಲೆಮಾರಿಗಳು ಮತ್ತು ಕೊಚ್ಚ ಕೊಡ್ಮ ಬಿಟ್ಟು ನಮ್ಮದು ಅಲೆಮಾರಿಗಳು ಏನಿದ್ದಾರೆ 59 ಜಾತಿ ಉಪಜಾತಿಗಳು ಅವ್ರನ್ನೆಲ್ಲ ನಮ್ಮ ಜೊತೆಲಿ ತೊಗೊಂಡು ಹೋಗಬೇಕು ಅಂತ ಮಾಡ್ಕೊಂಡು ಬಂದರು ನಾವು. ಇಲ್ಲಿವರೆಗೂ ಕೂಡ ಅವ್ರು ಎಲ್ಲೋ ಇದ್ದಾರೆ ಪಾಪ. ಅವ್ರಿಗೇನು ಗೊತ್ತಿಲ್ಲ, ಒಂದು ರಾಜಕೀಯವಾಗಲಿ ಒಂದು ವಿದ್ಯಾಭ್ಯಾಸದಲ್ಲಾಗಲಿ ಯಾವುದೇ ಸವಲತ್ತುಗಳು ಸರ್ಕಾರದವ್ರಿಗೆ ಸಿಕ್ಕಿಲ್ಲ ಅಂತಕ್ಕಂಥ ನೋವು ನಮಗೆ ಗೊತ್ತಾದಾಗ ನಾವೇ ಅವ್ರನ್ನ ಬಿಟ್ಟರೆ ಇನ್ಯಾರು ಅವ್ರನ್ನ ಕೈ ಹಿಡಿತಾರೆ ಅಂತೇಳ್ಬಿಟ್ಟು ಅವ್ರನ್ನ ನಾವು ಜೊತೆಗೆ ಸೇರಿಸ್ಕೊಂಡು 30-35 ವರ್ಷ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಹೋರಾಟ ಮಾಡಿದ್ದಕ್ಕೆ ಪ್ರತಿಫಲವಾಗಿ ನಮಗೇನು ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದ್ವಿ. ಒಳ ಮೀಸಲಾತಿ ಜಾರಿ ಮಾಡಿದ್ರು. ಜಾರಿ ಆದರೆ ಒಂದು ಸಂತೋಷ, ಆದರೆ ಬಟ್ ಅಲೆಮಾರಿಗಳಿಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಮಗೆ ಹಗಲಿರುಳು ಅದ್ರ ಬಗ್ಗೆ ದುಃಖ ಪಡುವಂಥ ಸನ್ನಿವೇಶ ಆಗಿಬಿಟ್ಟಿದೆ. ಯಾಕೆಂತಂದರೆ ನಾವು ಇಷ್ಟ ವರ್ಷ ಅನುಭವ ತಗೊಂಡಿದ್ದೀವಿ, ನಾವು ಇಷ್ಟ ವರ್ಷ ಸವಲತ್ತು ತಗೊಂಡಿದ್ದೀವಿ. ಏನೂ ಇಲ್ಲದೆ ಇರ್ತಕ್ಕಂಥ ಇವತ್ತು ಕೂಡ ಬೀದಿನಲ್ಲಿ ಭಿಕ್ಷೆ ಮಾಡಿಕೊಂಡು ಜೀವನ ಮಾಡ್ತಾರೆ ಅಂತಂದರೆ ಒಂದು ಮನೆ ಇಲ್ಲ, ಮಠ ಇಲ್ಲ, ಅವ್ರಿಗೆ ಯಾವುದೇ ಸವಲತ್ತು ಒಂದು ಊರಿನಲ್ಲಿ ಬಾಳಲಿಕ್ಕೂ ಸಹಿತ ಅವ್ರಿಗೆ ಅವಕಾಶಗಳಿಲ್ಲ. ಇಂಥ ಒಂದು ಸಮುದಾಯನ ಇವರು ಏಕಾಏಕಿ ಈ ಏನು ನಮ್ಮ ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿತ್ತು ಅವರಿಗೆ 1% ಕೊಟ್ಟಿದ್ರು, ಅದನ್ನು ಕಿತ್ತು ಬೇರೆ ಬಲಾಢ್ಯರ ಜೊತೆ ಹಾಕಿರ್ತಕ್ಕಂಥದ್ದು ಭಾಳ ಘೋರ ಅನ್ಯಾಯ. ಇದು ನಿಜವಾಗ್ಲೂ ನಮಗೆ ಭಾಳ ಘೋರ ಅನ್ಯಾಯ ಆಗಿದೆ. ಇದು ನಮ್ಮ ಸಮಾಜಕ್ಕೆ ಮಾಡಿದಂಥ ಅನ್ಯಾಯ ಆಗಿದೆ. ನೀವೆಲ್ಲ ನಮಗೆ ಕೊಟ್ಬಿಟ್ಟು 6% ಕೊಟ್ಬಿಟ್ಟು ನೀವು ಸುಮ್ಮನೆ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ ಸರ್. ನಾವು ಅಲೆಮಾರಿಗಳಿಗೆ ಏನು ಅನ್ಯಾಯ ಆಗಿದೋ ಅದು ಆಗೋವರೆಗೂ ಕೂಡ ಏನು ಹೋರಾಟ ಮಾಡ್ಕೊಂಡು ಬಂದೀವಿ 30-35 ವರ್ಷಗಳು, ಅದೇ ಹೋರಾಟ ಮುಂದುವರಿಸಬೇಕಾಗತ್ತೆ. ಅದರಿಂದ ದಯವಿಟ್ಟು ಆ ಹೋರಾಟಕ್ಕೆ ಅವಕಾಶ ಮಾಡಬೇಡಿ ಸರ್ಕಾರ. ಸಿದ್ದರಾಮಯ್ಯರು ಸಾಮಾಜಿಕ ನ್ಯಾಯ ಎಲ್ಲರಿಗೂ ನ್ಯಾಯ ಕೊಡ್ತೀರಿ ಅಂತ ಏನು ನೀವು ಹೇಳ್ತೀರಿ ಅದನ್ನು ಉಳಿಸ್ಕೊಳ್ಬೇಕಾದ್ರೆ ಖಂಡಿತವಾಗಲೂ ನೀವು ಈ ಕೂಡಲೇ ಎಲ್ಲ ಸಚಿವರನ್ನ ಕರೆದು ಒಂದು ಅವ್ರ ಮನವರಿಕೆ ಮಾಡಿ, ಇಲ್ಲ ತುಂಬ ಅನ್ಯಾಯ ಆಗಿದೆ ಅಲೆಮಾರಿಗಳ ವಿಚಾರದಲ್ಲಿ, ನಾವು ಅದನ್ನು ಕಿತ್ತು ಏನು ಅಲೆಮಾರಿಗಳಿಗೆ ಕೊಟ್ಟಿದ್ದು ನಾಗಮೋಹನ್ ದಾಸು ಅದೇ 1% ಅವ್ರಿಗೆ ಕೊಡಬೇಕು ಅಂತ ಹೇಳ್ತಕ್ಕಂಥ ತೀರ್ಮಾನ ಈಗಲೂ ನೀವು ತಗೊಳ್ಬೋದು. ಏನು ದೊಡ್ಡ ಆಘಾತ ಆಗೋದಿಲ್ಲ. ಅದಕ್ಕೆ ಆರಾಮಾಗಿ ಒಂದು ಮೀಟಿಂಗ್ ಕರೆದವರು ತೀರ್ಮಾನ ತಗೊಂಡು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಮ್ಮ ಸರ್ಕಾರಕ್ಕೆ ಒತ್ತಾಯ ಇದೆ ಸರ್. ತಾವು ಹಿರಿಯರು, ತಾವು ಮೋಸ್ಟ್ ಆಫ್ ಸೀನಿಯರ್ ಹೋರಾಟಗಾರರು ಇನ್ನೊಬ್ಬರು ಹೋರಾಟಗಾರರಿಗೆ ನಾವೇನು ಹೊಗಳ್ತಾ ಇಲ್ಲ ಸರ್. ಆಂಧ್ರ ಪ್ರದೇಶದಲ್ಲಿ ತಮ್ಮ ಇವರೇ ಇದ್ದಾರೆ ಸರ್, ಮಂದಕೃಷ್ಣ ಮಾದಿಗ ಅವರು ಇದ್ದಾರೆ. ಬಟ್ ಅವರು ಒಂದು ಕರೆ ಕೊಟ್ಟರೆ ಅಷ್ಟೆಲ್ಲ ಜನ ಬಂದು ಸೇರಿ ಒಂದು ಸಕ್ಸಸ್ ಅನ್ನೋದು ಭಾಳಷ್ಟು ಬೇಗ ತರಿಸ್ಕೊಟ್ರು. ಇಲ್ಲಿ ನಾಯಕರಿದ್ದಾರೆ ಸರ್, ಇಲ್ಲ ಅಂತಲ್ಲ, ಅಷ್ಟು ಒಂದು ನಾಯಕರು ಇನ್ನೂ ಬರಬೇಕು ಅನಿಸುತ್ತೆ. ತಮ್ಮ ಅದರ ಅಭಿಪ್ರಾಯ ಹೇಳಿ ಸರ್. ಖಂಡಿತವಾಗಲೂ ಇವತ್ತೇನಾದರೂ ಭಾರತ ದೇಶದಲ್ಲಿ ಏನಾದರೂ ಒಳ ಮೀಸಲಾತಿಗೆ ಸ್ವಲ್ಪ ಒತ್ತು ಕೊಡಬೇಕು, ಬರಬೇಕು ಅಂತಂದರೆ ಮೊದಲನೇದಾಗಿ ಮಂದಕೃಷ್ಣ ಮಾದಿಗವರು, ಆಮೇಲೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರು ನಮ್ಮ ಮಾಜಿ ಸಚಿವರಾದ ನಾರಾಯಣಸ್ವಾಮಿ ಅವರು, ಇವರಿಬ್ಬರು ಕೊಡುಗೆನೂ ಭಾಳ ಇದೆ. ಅವ್ರ ಜೊತೆಗೂಡಿ ನಾವು ಹೋರಾಟ ಮಾಡಿದ್ದೀವಿ ಸರ್. ಸಂವಿಧಾನದ ಪ್ರಕಾರ ಶಾಸಕರು, MLA, MLC, ಸೆಂಟ್ರಲ್ ಮಿನಿಸ್ಟರ್ ಯಾರು ಬೇಕಾದರೂ ಹೋಗ್ಬೋದು. ಬಟ್ ಒಂದು ಸಮುದಾಯ ಆಗಲಿ, ಎಷ್ಟೇ ಸಮುದಾಯ ಆಗಲಿ, ಒಂದು ನಾಯಕರಾಗೋದು ಭಾಳ ಕಡಿಮೆ ಇದೆ. ಬಟ್ ನಾಯಕರು ಮುಂಚೂಣಿಗೆ ಬರಬೇಕು. ಅದ್ರ ಬಗ್ಗೆ ತಾವು ಹೇಳಿ ಸರ್. ಖಂಡಿತವಾಗ್ಲೂ ಯಾಕೆಂತಂದ್ರೆ ನಾಯಕರಾಗೋದು ತುಂಬ ಸಮಾಜದಲ್ಲಿ ನಾಯಕರಾಗೋದು ಬಹಳ ಕಷ್ಟ. ಯಾಕೆಂದ್ರೆ ನೀವು ಹೇಳ್ದಂಗೆ MLA ಮಿನಿಸ್ಟರ್ಗಳು ಅವ್ರಿಗೇನು ಅವಕಾಶಗಳಿರ್ತವೆ ಹೊರಟೋಗ್ತಾರೆ. ಒಬ್ಬ ನಾಯಕ ಇವತ್ತು ಕಾಲು ನಡಿಗೆಯಲ್ಲಿ ನಡ್ಕೊಂಡು ಬಂದು ಊಟಕ್ಕಿಲ್ಲದೆ, ಬಟ್ಟೆಗಿಲ್ಲದೆ, ಅವ್ರಿಗೆ ಅವಕಾಶಗಳಿಲ್ಲದೆ ಹೋರಾಟ ಮಾಡೋದಕ್ಕೆ ಅವ್ರು ಬರ್ತಾರಲ್ಲ, ಅವರು ನಿಜವಾಗ್ಲೂ ಅವ್ರು ಹೋರಾಟಗಾರರು ಅಂತ ನಾನು ಹೇಳ್ತೀನಿ ಸರ್. ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಥರ ಇನ್ನೊಬ್ರು ಯಾರಾದರೂ ಹುಟ್ಟಿ ಬರ್ತಾರೆ ಸರ್. ಬರಬೇಕು ಅಂತ ನಮ್ಮ ಆಸೆ, ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಕಾಂಚೀರಾಮ್ ಅವರು ಅದನ್ನು ಹಂಗೆ ಕವರ್ ಮಾಡ್ಕೊಂಡು ಬಂದರು. ಅದಾದ ನಂತರ B. ಕೃಷ್ಣಪ್ಪರು ಕವರ್ ಮಾಡ್ಕೊಂಡು ಬಂದರು. ಅದೇ ರೀತಿ ನಮ್ಮಲ್ಲಿ ಯಾರಾದರೂ ಬುದ್ಧಿವಂತ ಇದ್ದಾರೆ, ಬಂದೇ ಬರ್ತಾರೆ. ಇದು ಈ ಥರ ಇಕ್ಕಟ್ಟುಗಳು ಸಿಗಾಕೊಂಡು ನಮಗೆ ತೊಂದರೆ ಕೊಡ್ತಾ ಬಂದಾಗ ಯಾರು ಹುಟ್ಟಲೇಬೇಕಲ್ಲ ಸರ್, ಹುಡ್ತಾರೆ ಸರ್. ನನ್ನ ಪ್ರಕಾರ ಅಂಬೇಡ್ಕರ್ ಇನ್ನೂ ನೀಡಲೇಬೇಕು 1% ಮೀಸಲಾತಿ ನೀಡಲೇಬೇಕು 1% ಮೀಸಲಾತಿ ಅಲೆಮಾರಿ ಜನಾಂಗಕ್ಕೆ 1% ಮೀಸಲಾತಿ ಅಲೆಮಾರಿ ಜನಾಂಗಕ್ಕೆ 1% ಮೀಸಲಾತಿ